ದೇವ ಸಿನಿಮಾದ 100 ಡೇಸ್ ಫಂಕ್ಷನ್ಗೆ ಯಾಕೆ ಕೆಲವು ವಿಷ್ಣು ಸರ್ ಆಪ್ತರು ಬಂದಿರಲಿಲ್ಲ? ಮದಕರಿ ನಾಯಕನ ಬಗ್ಗೆ ಒಂದು ಸಂಪೂರ್ಣವಾದ ಸಿನಿಮಾ ಮಾಡಬೇಕು ಅಂತ ವಿಷ್ಣು ಸರ್ ಅಂದ್ಕೊಂಡಿದ್ರ? ಈ ಸಿನಿಮಾ ಬೇರೆ ಸಿನಿಮಾಗಳ ಹಾಗೆ ಕೃತಕವಾಗಿ 100 ದಿನ ಓಡಲಿಲ್ಲ ಅಂತ ರಾಜೇಂದ್ರ ಸಿಂಗ್ ಬಾಬು ಅವರು ಯಾಕೆ ಹೇಳಿದರು? ಈ ಎಲ್ಲ ವಿಷಯಗಳನ್ನು ತಿಳಿದುಕೊಳ್ಳೋಣ ಇವತ್ತಿನ ದಂತಕಥೆಯಲ್ಲಿ. ಸ್ನೇಹಿತರೆ, ದೇವ ಸಿನಿಮಾದ 100 ಡೇಸ್ ಫಂಕ್ಷನ್ನಲ್ಲಿ ನಡೆದಂತಹ ಕೆಲವೊಂದು ವಿಶೇಷ ಘಟನೆಗಳನ್ನು ಇವತ್ತು ತಿಳಿದುಕೊಳ್ಳೋಣ. ಈ ದೇವ ಸಿನಿಮಾದ ಒಂದು 100 ಡೇಸ್ ಫಂಕ್ಷನ್ನು ವಿಷ್ಣು ಸರ್ ಅವರಿಗೆ ಆಪ್ತರಾದಂತಹ ವಿಷ್ಣುಪ್ರಿಯಾ ಕಂಬೈನ್ಸ್ ಅವರು ಮಾಡಿರುವಂಥ ಮೊದಲ ಸೆಲೆಬ್ರೇಷನ್ ಫಂಕ್ಷನ್ ಆಗಿರುತ್ತೆ. ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿರ್ತಾರೆ. ಬಂದವರೆಲ್ಲ ನೋಡೋಕ್ಕೆ ಅಂತ ಒಂದು ಕಡೆ ಪುಟ್ಟ ಸ್ಕ್ರೀನನ್ನು ಹಾಕಿರ್ತಾರೆ. ಇಲ್ಲಿ ವಿಷ್ಣು ಸರ್ ಅವರ ಒಂದಷ್ಟು ಹಾಡುಗಳನ್ನು ಕ್ಯಾಸೆಟ್ ಮೂಲಕ ಪ್ರಸಾರ ಮಾಡ್ತಾ ಇರ್ತಾರೆ. ಆದರೆ ಇಲ್ಲಿ ಗಮನಿಸಬೇಕಾದ ವಿಶೇಷವಾದ ಅಂಶ ಏನಂದರೆ, ಈ ಎಲ್ಲ ಹಾಡುಗಳನ್ನು ಹಾಕೋ ಮೊದಲು ದೇವ ಸಿನಿಮಾದಲ್ಲಿ ವಿಷ್ಣು ಸರ್ ಅವರು ಮಾಡಿರುವಂತಹ ಮದಕರಿ ನಾಯಕನ ಸೀನನ್ನು ಹಾಕ್ತಾರೆ. ಈ ಸೀನ್ ಬಿಟ್ಟು ಬೇರೆ ಯಾವುದೇ ಸೀನನ್ನು ಇಲ್ಲಿ ಪ್ರಸಾರ ಮಾಡಲ್ಲ. ನಂತರ ನಾರ್ಮಲ್ ಆಗಿ ಹಾಡುಗಳು ಪ್ರಸಾರ ಆಗ್ತಾ ಇರ್ತವೆ. ಆ ಸಮಯದಲ್ಲಿ ವಿಷ್ಣು ಸರ್ ಅವರು BL ವೇಣು ಅವರ ಗಂಡುಗಲಿ ಮದಕರಿ ನಾಯಕ ಅನ್ನೋ ಕಾದಂಬರಿಯ ಮೇಲೆ ಆಧಾರಿತವಾದಂತಹ ಸಿನಿಮಾ ಮಾಡ್ತಾರೆ ಅಂತ ವದಂತಿ ಇತ್ತು. ಹೀಗಾಗಿ ಅಲ್ಲಿರೋ ಜನರೆಲ್ಲ ಮದಕರಿ ನಾಯಕನ ಪಾತ್ರವನ್ನು ಬಂದಿರೋರು ಹೇಗೆ ಸ್ವೀಕಾರ ಮಾಡ್ತಿದ್ದಾರೆ ಅನ್ನೋದನ್ನು ನೋಡೋಣ ಅಂತ ಈ ಸೀನನ್ನು ಹಾಕಿದ್ದಾರೆ ಅಂತ ಮಾತಾಡ್ಕೊಳ್ತಾ ಇರ್ತಾರೆ. ಇನ್ನೊಂದು ವಿಶೇಷ ಏನಂದರೆ, ನಾರ್ಮಲ್ ಆಗಿ ವಿಷ್ಣು ಸರ್ ಅವರ ಫಂಕ್ಷನ್ಗೆ ಬರ್ತಾ ಇದ್ದಂತಹ ಕಾಯಂ ವ್ಯಕ್ತಿಗಳು ಅಂಬರೀಷ್ ಅವರು ಇರ್ಬೋದು, ವೀರಸ್ವಾಮಿ ಅವರು ಇರ್ಬೋದು, ಚಿನ್ನೇಗೌಡರು ಇರ್ಬೋದು, ಇವರು ಯಾರು ಈ ಫಂಕ್ಷನ್ಗೆ ಬಂದಿರಲ್ಲ. ಇದ್ರ ಬಗ್ಗೆ ವಿಷ್ಣು ಸರ್ ಅವ್ರನ್ನ ಕೇಳಿದಾಗ ಇದು ದೇವ ಸಿನಿಮಾದ ಚಿತ್ರತಂಡದ ಸೆಲೆಬ್ರೇಷನ್ನು, ಹಾಗಾಗಿ ಸಿನಿಮಾ ತಂಡದವ್ರು ಮಾತ್ರ ಬಂದಿದ್ದಾರೆ, ಬೇರೆ ಯಾರು ಬಂದಿಲ್ಲ ಅಂತ ಹೇಳ್ತಾರೆ. ಆದರೆ ಈ ಫಂಕ್ಷನ್ಗೆ ಸಿನಿಮಾ ತಂಡದವ್ರನ್ನ ಬಿಟ್ಟು ಇನ್ನೂ ಕೆಲವೊಂದಷ್ಟು ಮಹೋನ್ನತ ವ್ಯಕ್ತಿಗಳು ಕೂಡ ಬಂದಿರ್ತಾರೆ. ಹಾಗಾಗಿ ಇವರೆಲ್ಲ ಬಂದಿದ್ದಾರೆ, ಮತ್ತು ಯಾಕೆ ಅವರು ಬಂದಿಲ್ಲ ಅಂತ ಗುಸುಗುಸು ನಡೀತಾ ಇರುತ್ತೆ. ಇನ್ನು ಈ ಸಮಾರಂಭದಲ್ಲಿ ನಿರ್ದೇಶಕರಾದಂತಹ ರಾಜೇಂದ್ರ ಸಿಂಗ್ ಬಾಬು ಅವರು ಮಾತನಾಡ್ತಾ, ಪರಭಾಷೆ ಚಿತ್ರಗಳ ಪೈಪೋಟಿಯ ನಡುವೆ ಕೂಡ ದೇವ ಸಿನಿಮಾ ಗೆದ್ದಿರೋದು ತುಂಬ ಖುಷಿ ತಂದಿದೆ. ವಿಷ್ಣುವರ್ಧನ್ ಅವರ ಕಿರೀಟಕ್ಕೆ ಮತ್ತೊಂದು ಹೂವು ಸೇರ್ತು. ಇದ್ರ ಜೊತೆಗೆ ಈ ಸಿನಿಮಾ ಕೃತಕವಾಗಿ 100 ದಿನ ಓಡಿಲ್ಲ ಅಂತ ರಾಜೇಂದ್ರ ಸಿಂಗ್ ಬಾಬು ಅವರು ಹೇಳಿರೋದು ಎಲ್ಲರಲ್ಲೂ ಕುತೂಹಲ ಮೂಡಿಸುತ್ತೆ. ಆ ಟೈಮಲ್ಲಿ ಸಿನಿಮಾಗಳನ್ನು ಬೇಕು ಅಂತಲೇ 100 ದಿನ ಓಡಿಸ್ತಿದ್ದಾರೆ. 100 ದಿನ ಓಡಿದೆ ಅಂತ ಹೇಳ್ಕೋಬೇಕು ಅಂತ ಥಿಯೇಟ್ರ್ಗಳಿಗೆ ಜನ ಬರೆದಿದ್ರು ಕೂಡ ಸಿನಿಮಾಗಳನ್ನು ಒತ್ತಾಯಪೂರ್ವಕವಾಗಿ ಓಡಿಸ್ತಿದ್ದಾರೆ ಅಂತ ವದಂತಿ ಇತ್ತು. ಹಾಗಾಗಿ ಸಿನಿಮಾ ರಂಗದ ಒಳ ಹೊರಗುಗಳನ್ನು ತಿಳಿದಂತಹ ರಾಜೇಂದ್ರ ಸಿಂಗ್ ಬಾಬು ಅವರು ಈ ರೀತಿ ಹೇಳಿಕೆ ಕೊಟ್ಟಾಗ ಸಹಜವಾಗಿ ಎಲ್ಲರಲ್ಲೂ ಯಾಕೆ ಈ ರೀತಿ ಹೇಳ್ತಿದ್ದಾರೆ ಅನ್ನೋ ಪ್ರಶ್ನೆ ಮೂಡಿತ್ತು. ಇನ್ನು ನಿರ್ದೇಶಕರಾದಂತಹ ವಿಜಯ ರೆಡ್ಡಿ ಅವರು ವಿಷ್ಣು ಸರ್ ಅವರಂತಹ ದೊಡ್ಡ ನಟ ಪಾತ್ರದಲ್ಲಿ ಅವ್ರನ್ನ ತೊಡಸ್ಕೊಳ್ಳೋ ರೀತಿ ತುಂಬ ಖುಷಿಯಾಯಿತು. ಹಾಗೇನೇ ಪಾತ್ರವನ್ನು ಅರ್ಥ ಮಾಡ್ಕೊಳ್ಳೋ ಬಗ್ಗೆ ಅವರು ಮಾಡೋ ಪ್ರಯತ್ನ ಇದೆಯಲ್ಲ, ಇದು ನನಗೆ ತುಂಬ ಆಶ್ಚರ್ಯವನ್ನು ಮೂಡಿಸ್ತು ಅಂತ ವಿಷ್ಣು ಸರ್ ಅವ್ರನ್ನ ಬಾಯಿ ತುಂಬ ಹೊಗಳ್ತಾರೆ. ಇನ್ನು ಈ ಸಿನಿಮಾದ ನಾಯಕಿಯರಂತಹ ರೂಪಿಣಿ ಅವರು ಪರಭಾಷೆಯವರು, ಇವ್ರಿಗೆ ಸರಿಯಾಗಿ ಕನ್ನಡ ಬರ್ತಿರಲಿಲ್ಲ. ಆದರೂ ಕೂಡ ನನಗೂ ಮೈಕ್ ಕೊಡಿ, ನಾನು ಮಾತಾಡ್ತೀನಿ ಅಂತ ಇವರು ತುಂಬ ಒತ್ತಾಯ ಮಾಡ್ತಿರ್ತಾರೆ. ಮೊದಲಿಗೆ ಇವ್ರಿಗೆ ಅವಕಾಶ ಸಿಕ್ಕಿರಲ್ಲ. ಬಹಳ ಬಾರಿ ಕೇಳ್ಕೊಂಡ ನಂತರ ಇವರಿಗೆ ಮೈಕ್ ಸಿಗುತ್ತೆ. ಮೈಕ್ ಹಿಡಿದ ನಂತರ ವಿಜಯ್ ಅವರು ತುಂಬ ಒಳ್ಳೆಯ ನಿರ್ದೇಶಕರು, ಬಹಳ ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ. ಹಾಗೆಯೇ ವಿಷ್ಣುಜಿ ಅವರು ನನಗೆ ಎಲ್ಲ ರೀತಿಯಲ್ಲಿ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಅಷ್ಟೊಂದು ಹಿರಿಯ ನಾಯಕ ನಟರು, ಪ್ರಸಿದ್ಧ ನಟರಾದರೂ ಕೂಡ ನನಗೆ ಒಳ್ಳೆಯ ರೀತಿಯಲ್ಲಿ ಮಾರ್ಗದರ್ಶನ ಕೊಡ್ತಿದ್ದಾರೆ. ಇವ್ರ ಜೊತೆ ನಂದು 2ನೇ ಸಿನಿಮಾ, ಇನ್ನೂ ಹಲವಾರು ಸಿನಿಮಾಗಳು ನನಗೆ ಅವಕಾಶ ಸಿಗಲಿ ಅಂತ ಕೇಳ್ಕೊಳ್ತೀನಿ ಅಂತ ಹೇಳ್ತಾರೆ. ಈ ರೀತಿ ಹೊಸ ನಾಯಕಿ ಸ್ಟೇಜ್ ಮೇಲೆ ಹತ್ತಿ 100 ಡೇಸ್ ಫಂಕ್ಷನಲ್ಲಿ ಮಾತಾಡೋದು ಆಗಿನ ಕಾಲದಲ್ಲಿ ಮಾಮೂಲಿ ಆಗಿರಲಿಲ್ಲ. ಹೀಗಾಗಿ ಭಾಳಷ್ಟು ಜನ ರೂಪಿಣಿಯವರ ಧೈರ್ಯದ ಬಗ್ಗೆ ಆಶ್ಚರ್ಯ ಪಡ್ತಾರೆ. ಇನ್ನು ಕೊನೆಯಲ್ಲಿ ವಿಷ್ಣು ಸರ್ ಅವರು ಮಾತನಾಡಿ, ಈ ಸಿನಿಮಾದ ಯಶಸ್ಸಿನಲ್ಲಿ ನಂದೇನೂ ಹಕ್ಕಿಲ್ಲ. ಅವಕಾಶ ಕೊಟ್ಟಂತಹ ವಿಜಯ ರೆಡ್ಡಿ ಅವರು, BL ವೇಣು ಅವರು, MD ಸುಂದರ್ ಅವರು, ಇವರಿಗೆ ಈ ಸಿನಿಮಾದ ಸಂಪೂರ್ಣ ಯಶಸ್ಸು ಸಲ್ಲಬೇಕು ಅಂತ ಅವರ ಸರಳತೆಯನ್ನು ಮೆರೀತಾರೆ. ಹಾಗೆಯೇ ಕೊನೆಯಲ್ಲಿ ಈ ದೇವ ಸಿನಿಮಾದ 100 ಡೇಸ್ ಫಂಕ್ಷನನ್ನು ಅಭಿಮಾನಿಗಳ ಜೊತೆ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಹಲವಾರು ಕಾರಣಗಳಿಂದ ಇದು ಸಾಧ್ಯವಾಗ್ತಾ ಇಲ್ಲ ಅಂತ ಅವರ ಅಭಿಮಾನಿಗಳಲ್ಲಿ ವಿಷ್ಣು ಸರ್ ಅವರು ಕ್ಷಮೆಯನ್ನು ಕೇಳ್ತಾರೆ.
ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ಶೇರ್ ಮಾಡಿ. ಹಾಗೆಯೇ ಇನ್ನಷ್ಟು ಈ ರೀತಿಯ ಒಂದು ಕುತೂಹಲಭರಿತವಾದ ವಿಷಯಗಳನ್ನು ತಿಳ್ಕೋಬೇಕು ಅಂತಿದ್ದರೆ ನಮ್ಮ ಕನ್ನಡ ಮಾಣಿಕ್ಯ ಯೂಟ್ಯೂಬ್ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.